ಮತ್ತು ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ, ಇರಾನ್ನ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಮಿಸೈಲ್ಗಳು ಬಾಂಬ್ಗಳು ಖಾಲಿ ಆಗ್ತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಇಸ್ರೇಲ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಇರಾನ್ ಒಬ್ಬಂಟಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಇರಾನ್ಗೆ ಚೀನಾ ಮತ್ತು ರಷ್ಯಾ ಅಷ್ಟೇ ಇಬ್ಬರೇ ಇಲ್ಲಿ ಸಪೋರ್ಟ್ ಮಾಡಬೇಕಾಗಿರೋದು. ಚೀನಾದ ಕೆಲವೊಂದಿಷ್ಟು ವಿಮಾನಗಳು ಈಗ ಇರಾನ್ಗೆ ತಲುಪಿವೆ ಅಂತ ಸುದ್ದಿ ಇದೆ. ಆದರೆ ಇನ್ನು ಬರೀ 1800 ಬಾಂಬ್ಗಳು ಮಿಸೈಲ್ಗಳು ಇರುವಂತಹ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರ ಹತ್ರ? ಇರಾನ್ ಹತ್ರ. ಈಗಾಗಲೇ 600ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಇದೇ ಯುದ್ಧದಲ್ಲಿ. ಇರಾನಿ ಜನ 600 ಜನ ಬಲಿಯಾಗಿದ್ದಾರಂತೆ. ಇಲ್ಲಿ ಅಮೆರಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ, ಬೇಷರತ್ತಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ. ಅಫ್ಕೋರ್ಸ್ ಈಗ ಇರಾನ್ನ ಬೆಂಬಲಕ್ಕೆ ನಿಂತ್ಕೊಳ್ಳಬೇಕಾಗಿರೋರು ಯಾರು ಈ ವಿಶ್ವದಲ್ಲಂತಂದರೆ ಅದು ಕೆಲವೊಂದಿಷ್ಟು ಸಿರಿಯಾ ಆಗಿರಬಹುದು, ಕೆಲವೊಂದಿಷ್ಟು ಸಂಘಟನೆಗಳು, ಈ ಪ್ಯಾಲಿಸ್ತಾನಲ್ಲಿರುವಂತಹ ಹಿಜ್ಬುಲ್ಲಾ, ಇಂತಹ ಸಂಘಟನೆಗಳು ಇರಾನ್ನ ಪರವಾಗಿ ನಿಲ್ಲಬೇಕು. ಜೊತೆಗೆ ರಷ್ಯಾ ಮತ್ತು ಚೀನಾ ಇವರ ಪರವಾಗಿ ನಿಂತ್ಕೊಂಡು ಈಗ ಬರೀ 1800 ಮಿಸೈಲ್ಗಳನ್ನು ಮಾತ್ರ ಹೊಂದಿದೆ. ಇನ್ನು 6 ದಿನ, ಈಗಾಗಲೇ 7ನೇ ದಿನ ಶುರುವಾಯಿತು. ಇನ್ನು 7ನೇ ದಿನ ಇವತ್ತು ಇರಾನ್ ಇಸ್ರೇಲ್ ಯುದ್ಧ. ಇರಾನ್ ಹತ್ರ ಇಸ್ರೇಲ್ ಏನು ಅಟ್ಯಾಕ್ ಮಾಡುತ್ತಲ್ಲ, ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಇರಾನ್ ಹತ್ರ ಬಾಂಬ್ಗಳಿಲ್ವಂತೆ. ಅದಕ್ಕೋಸ್ಕರ ಈ ಚೀನಾನ ಕೇಳ್ಕೊಂಡಿದ್ದು, ಚೀನಾ ಮತ್ತು ರಷ್ಯಾವನ್ನು ಕೇಳ್ಕೊಂಡಿದೆ ಅಂತ ಇರಾನ್. ಸೊ ಹೀಗಾಗಿ ಚೀನಾನು ಕೂಡ ತನ್ನ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಷ್ಯಾವು ಕೂಡ ಈ ಒಂದು ಯುದ್ಧಕ್ಕೆ ಇರಾನ್ಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲವೊಂದಿಷ್ಟು ಯುದ್ಧೋಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಮಿಸೈಲ್ಗಳನ್ನು ಯಾರಿಗೆ? ಇರಾನ್ಗೆ ಕೊಡುತ್ತೆ ಅನ್ನುವಂತಹ ಸುದ್ದಿ ಇದೆ. ಇಲ್ಲಿ ದೊಡ್ಡವರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಇಸ್ರೇಲ್ ಎಷ್ಟಿದೆ? ಬೆಂಗಳೂರಿನ 2ರಷ್ಟು ಇದೆಯಪ್ಪ ಈ ದೇಶ. ಇಸ್ರೇಲು ಚಿಕ್ಕದಾಗಿದೆ, ಇರಾನ್ ಎಷ್ಟು ಬೃಹದಾಕಾರವಾಗಿದೆ. ಇವರಿಬ್ಬರು ಏನಂತಂದರೆ ಸ್ನೇಹಿತರಾಗಿದ್ದರು. ಇರಾನ್ ಮುಸ್ಲಿಂ ಇಸ್ಲಾಂ ಬಾಹುಳ್ಯವರು ಇರುವಂತಹ ದೇಶ, ಇಸ್ರೇಲ್ ಯಹೂದಿ ದೇಶ. ಇವರಿಬ್ಬರು ಎಷ್ಟು ಚೆನ್ನಾಗಿದ್ರಂತಂದರೆ, ಇರಾನ್ಗೆ ಇಸ್ರೇಲ್ ಏನು ಮಾಡ್ತಾ ಇತ್ತು? ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇತ್ತು 1970-65ರ ದಶಕಗಳಲ್ಲಿ. ಇಸ್ರೇಲ್ ಕೂಡ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇತ್ತು. ಇರಾನ್ ಇಸ್ರೇಲ್ಗೆ ಪೆಟ್ರೋಲಿಯಂ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು, ಕೊಡ್ತಾ ಇತ್ತು. ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಇವರು. ಆದರೆ ಯಾವಾಗ ಸದ್ದಾಂ ಹುಸೇನ್ ಅವಧಿ ಶುರುವಾಗುತ್ತೋ, ಅಥವಾ ಈ 70ರ ದಶಕದಲ್ಲಿ ಇಸ್ಲಾಂ ರೆವಲ್ಯೂಷನ್ ಅಂದರೆ ಈ ಇಸ್ಲಾಂ ಒಕ್ಕೂಟ ರಚನೆ ಆಗುತ್ತೋ, ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಬಿರುಕಾಗುತ್ತೆ. ಈ ಬಿರುಕು 45-50 ವರ್ಷಗಳಿಂದನೂ ಇದೆ. ಆದರೆ ಈಗ ಈ ಬಿರುಕು ಇನ್ನೇನು ಸರಿ ಹೋಗುತ್ತೆ ಎನ್ನುವಷ್ಟರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದು ಇನ್ನಷ್ಟು ಯುದ್ಧಕ್ಕೆ ಪ್ರೊವೋಕ್ ಮಾಡಿ ಈಗ ಯುದ್ಧ ಮತ್ತೊಂದು ಲೆವೆಲ್ಗೆ ತಲುಪಿಸುವಂತೆ ಮಾಡಿದ್ದಾರೆ. ಇಲ್ಲಿ ಚೀನಾ, ರಷ್ಯಾ ಇರಾನ್ನ ಪರ, ಅಮೆರಿಕ ಇಸ್ರೇಲ್ನ ಪರ, ಅಮೆರಿಕ, ಜಪಾನ್ ಮತ್ತೊಂದು ಇದ್ದಾವೆ. ಆದರೆ ಇವರೆಲ್ಲ ಏನಂತಾರೆ, ದೊಡ್ಡವ್ರಿಗೆ ಏನಂತಂದರೆ, ಮೊದಲ ಬಾರಿಗೆ ಹೇಳೋದಂತಂದರೆ, ದೊಡ್ಡವ್ರು ಏನಕ್ಕೋಸ್ಕರ ಯುದ್ಧ ಮಾಡ್ತಾರೆ? ಅವ್ರಿಗೆ ಲಾಭ ಆಗಬೇಕು. ಇವರಿಬ್ಬರಿಗೂ ಕೂಡ, ಮೂವರಿಗೂ ಲಾಭ ಆಗುತ್ತೆ. ಹೆಂಗೆ ಲಾಭ ಆಗುತ್ತೆ? ಯಾಕಂತಂದರೆ ಈಗಾಗಲೇ ಎಲ್ಲೂ ಕೂಡ ಯುದ್ಧ ನಡೀತಾ ಇರಲಿಲ್ಲ. ಭಾರತವೂ ಕೂಡ ಅಷ್ಟೇ, ಎಲ್ಲೂ ಯುದ್ಧ ಮಾಡಿದ್ರೂ ಕೂಡ ತಮ್ಮಲ್ಲಿರುವಂತಹ ಯುದ್ಧೋಪಕರಣಗಳನ್ನು ಬಳಸ್ಕೊಂಡು, ದೇಶೀಯವಾಗಿ ಯುದ್ಧೋಪಕರಣಗಳನ್ನು ಏನು ರೆಡಿ ಮಾಡ್ಕೊಂಡಿತ್ತಲ್ಲ ಭಾರತ, ಅವೆಲ್ಲವುಗಳನ್ನು ಬಳಸ್ಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆದರೆ ಈಗ ಇವರ ಹತ್ರ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. 6-7 ದಿನ ಆಯಿತು. ಇರಾನು ಕೂಡ ಚೀನಾ ಮತ್ತು ರಷ್ಯಾದೊಂದಿಗೆ ರಷ್ಯಾದ ಬಾಂಬ್ಗಳನ್ನು ತರಿಸ್ಕೊಳ್ಬೇಕು. ಇಲ್ಲ ಅಂತಂದರೆ 7 ಅಲ್ಲ, ಇವತ್ತೇ ಅರ್ಧಕ್ಕೆ ನಿಂತ್ಕೊಳ್ಳುವ